ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ನಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ್. ಈ ಎಳೆಯ ವಯಸ್ಸಿನಲ್ಲಿ ಅಥವಾ ನೀವೇನಂತೀರಿ ಷೋಡಶ ವರ್ಷದಲ್ಲೇ ವಿಶೇಷವಾಗಿ ಪ್ರೀತಿ ಅನ್ನೋದು ಭಾಳ ಎದ್ದು ಕಾಡ್ತಾ ಇರ್ತದೆ. ಕಾಲಿಷ್ಟ ಕಾಮ್ ಅನ್ನೋದು ಅದರಿಂದ ಕೆಲಸ ಮಾಡ್ತಿರ್ತದೆ ಅನ್ನೋದು ಯಾರಿಗೆ ಬಿಚ್ಚಿ ಹೇಳಬೇಕಾಗಿಲ್ಲ. ಆ ಒಂದು ಅತಿಯಾದಾಗ ಸಹಜವಾಗಿ ಸಮಾಜ ಸಂಪ್ರದಾಯಗಳು, ಜಾತಿ, ಧರ್ಮ ಅನೇಕ ವಿಚಾರಗಳು ನಮ್ಮ ಮಕ್ಕಳಲ್ಲಿ ಬಿಟ್ಬಿಟ್ಟಿರ್ತೀವಿ ನಾವು. ಅದು ಬೇಕೋ ಬೇಡೋ ಬೇರೆ ವಿಷಯ. ಆದರೆ ಇಲ್ಲೊಂದು ಘಟನೆ ನಡೆದು ಹೋಗ್ಬಿಟ್ಟದು ನಮ್ಮ ರಾಜಾಪುರದಲ್ಲ. ಇದು ಗೋಕಾಕ್ ತಾಲೂಕದಾಗ ಮೊದಲಿತ್ತು, ಈಗ ಮೂಡಲಗಿ ತಾಲೂಕಿಗೆ ಬಂದದಕ್ಕಂಥದ್ದು. ಅಲ್ಲೇ ಒಂದು ಘಟನೆ ನಡೆದು ಚುನಮ್ಮ ದೇವಿಯ ಪೂಜಾರಿಯನ್ನು ಒಬ್ಬ ಅಪ್ರಾಪ್ತ ವಯಸ್ಸಿನ ಹುಡುಗ ಜಬರ್ದಸ್ತಾಗಿ ರಾಡ್ಲೆ ಹೊಡೆದ, ಅಂದರೆ ಕಬ್ಬಿನ ಸಲಾಗಿಂದ ಹೊಡೆದ. ಪಾಪ ಅವನು ಖುಲ್ಲ ಮಾಡಿಬಿಟ್ಟಿದ್ದಾನೆ. ಅದ್ರ ಬಗ್ಗೆ ಒಂದಿಷ್ಟು ಕೇಳಿದಾಗ, ಅದ್ರ ಬಗ್ಗೆ ವಿಷಯಗಳು ಬಂದಾಗ ಸಹಜ ಅನ್ನಿಸ್ತು. ಪ್ರೀತಿ, ಆ ಹುಡುಗಿ ಅಪ್ರಾಪ್ತ ವಯಸ್ಸು ಮತ್ತು ಆ ಹುಡುಗಿ ಹೆಸರು ಹೇಳಲಿಕ್ಕೆ ಇಲ್ಲಿ ಆಗುವುದಿಲ್ಲ. ಆದರೆ ಸತ್ತವ ಮಾತ್ರ ಮಂಜುನಾಥ್ ಸುಭಾಷ್ ಎಣ್ಣೆ ಅನ್ನುವಂಥ 23 ವರ್ಷದ ಹುಡುಗ. ಅವನಿಗೂ ಸಹಜದ ವಯೋ ಧರ್ಮಕ್ಕೆ ತಕ್ಕಂಗೆ ಪ್ರೀತಿ ವಿಶ್ವಾಸ ಬೆಳೆದದ. ಆದರೆ ಮನೆಯ ಸಂಪ್ರದಾಯದ ಮಧ್ಯದಲ್ಲಿ ಬೆಳೆದಂಥ ಆ ಹುಡುಗಿಯ ತಮ್ಮ ಅಪ್ರಾಪ್ತ ಬಾಲಕವ ಅವನಿದ್ದಂಥವ ಈ ಒಂದು ಘಟನೆ ಮಾಡಿದ, ಈ ವ್ಯಕ್ತಿನ ಹೊಡೆದು ಹಾಕಿದ ಅಂತೇಳಿ ಸುದ್ದಿಗಳು ಬರ್ತಾಯಿದ್ದವು. ನಿಜವಾಗಿ ಇದು ನಡಿಬಾರ್ದಾಗಿತ್ತು. ಆ ಹುಡುಗರಿಗೆ ತಿಳಿಸಿ ಹೇಳಬೇಕಾಗಿತ್ತು ಏನೋ. ಅದು ಹುಡುಗ ಸ್ವಂತ ತಿಳಿದು ಮಾಡಿದನೋ ಅಥವಾ ಇನ್ಯಾರು ಅದಾರ, ಅದರಿಂದ ತನಿಖೆಯಿಂದ ಗೊತ್ತಾಗುವಂಥ ವಿಷಯ. ಆದರೆ 23 ವಯಸ್ಸಿನ ಮಂಜುನಾಥ್ ಸುಭಾಷ್ ಎಣ್ಣೆ ಅವ್ರು ಮಾತ್ರ ಖುಲ್ಲ ಆಗಿದ್ದಾರೆ, ಉಳಿದಿಲ್ಲ ಪಾಪ. ಕೆಟ್ಟ ಅನ್ನಿಸ್ತದೆ. ಬಟ್ ಅದಕ್ಕೆ ಕಾಲಕ್ಕೆ ನಮ್ಮಲ್ಲಿ ಸಂಪ್ರದಾಯಗಳ ಬಗ್ಗೆ, ನಮ್ಮಲ್ಲಿ ಜಾತಿ ವ್ಯವಸ್ಥೆ ಬಗ್ಗೆ, ನಮ್ಮ ಧರ್ಮದ ಬಗ್ಗೆ ವಿಚಾರ ಮಾಡಿದಾಗ ಇಂಥ ಗೊರಗಳು ಮೇಲೆ ಆಗ್ತಾನೆ ಇರ್ತಾವೆ. ಇದಕ್ಕೆ ಪರಿಹಾರ ಇಲ್ಲ ಏನು ಅಂತ ಅನ್ನಿಸ್ತದೆ. ಯಾಕಂದರೆ ಎಲ್ಲಿವರೆಗೆ ನಮ್ಮಲ್ಲೇ ಒಂದು ಎಜುಕೇಷನ್ ಇದ್ದೀವಿ ನಾವು, ಅದನ್ನು ನಿಜವಾದ ಎಜುಕೇಷನ್ ನಾವು ಇವತ್ತು ಬದಲಾಗಲೇಬೇಕಾಗಿದೆ ಕಾಲಕ್ಕೆ ತಕ್ಕಂಗೆ. ಬದಲಂದ್ರೆ ಇಟ್ ಮೀನ್ಸ್ ನಮ್ಮದೆಲ್ಲ ಮಾರಬೇಕು ಕೊಡಬೇಕು ಅಂತಲ್ಲ, ಮನೋವೈಶಾಲ್ಯ ಬೆಳೆಸಬೇಕಾಗ್ಯದ, ಜಾತಿಗಳಿಂದ ಹೊರಗೆ ಬರಬೇಕಾಗ್ಯದ, ಅನಗತ್ಯ ಪ್ರತಿಷ್ಠೆಗಳಿಂದ ಹೊರಗೆ ಬರಬೇಕಾಗ್ಯದ. ಆದ್ರೆ ತಪ್ಪಾದಾಗ ಒಂದು ವಿಚಾರ ಮಾಡುವಂಥ ಶಕ್ತಿ ನಮ್ಮ ಮಕ್ಕಳಿಗೆ ನಮಗೆ ಬರಬೇಕಾಗಿದೆ. ಈ ಹುಡುಗಂತೆ ಅಪ್ರಾಪ್ತ ಬಾಲಕ, ಶಿಕ್ಷಣ ದೊಡ್ಡೋದ್ರಲ್ಲಿ ಆಗೋದಿಲ್ಲ ಆಮದು ಬೇರೆ. ಬಟ್ ಆ ಹುಡುಗ ಒಂದು ಜೀವ ನಮ್ಮ ನಡಕ್ಕೆ ಇಲ್ಲ ಆಗ್ಯದಲ್ಲ, ಅದು ಭಾಳ ನೋವಿನ ವಿಷಯ. ಈಗಾಗಲೇ ಅದು ನಮ್ಮ ಗಡಪ್ರಭಾ ಪೊಲೀಸ್ ಸ್ಟೇಷನ್ದಲ್ಲಿ ದಾಖಲಾಗ್ಯದ. ತನಿಖೆಯನ್ನು ಮುಂದುವರಿಸಿದ್ದಾರೆ. ಇರಲಿ, ತನಿಖೆಯಲ್ಲಿ ಏನೋ ಹೊರಗೆ ಬರ್ತದೆ, ಏನೋ ಕಾರಣ ಇರ್ತದೆ. ಮುಖ್ಯ ಕಾರಣ ಅಂತ ಅಪ್ರಾಪ್ತ ಬಾಲಕಿಯನ್ನು ಲವ್ ಮಾಡಿದ್ದಕ್ಕಾಗಿ, ಪ್ರೀತಿ ಮಾಡಿದ್ದಕ್ಕಾಗಿ ಮಂಜುನಾಥ್ ಬಲಿಯಾದ ಅನ್ನುವಂಥದ್ದು. ಆ ಅಪ್ರಾಪ್ತ ಬಾಲಕ ಅವನು ಸಹ ಒಂದಿಷ್ಟು ಶಿಕ್ಷೆ ಆಗ್ತದೆ. ಬಟ್ ಬದುಕು ಅವನಿಗೂ ತೊಂದರೆ ಅದ ನಾಳೆ ಆ ಹುಡುಗನಿಗೂ. ಯಾಕೆಂದರೆ ಪೊಲೀಸ್ ಕೇಸ್ ಆದಮೇಲೆ ಅದನ್ನು ವಿಶೇಷ ನಿಮಗೆ ಗೊತ್ತದ. ಒಂದು ಬಾಲಕರ ಬಂದಿಯಲ್ಲಿ ಇಟ್ಟುಕೊಂಡು ಮತ್ತೇನೋ ಮಾಡಿ ಆ ಮಗುವಿಗೂ ಸಹಿತ ತೊಂದರೆ ಇಲ್ಲ ಭವಿಷ್ಯದಲ್ಲಿ. ಇದ್ರೂ ಸಹಿತ ಆಗಿ ಹೋಗಿದೆ ಘಟನೆ. ಇಂಥವು ಆಗಬಾರ್ದು. ನಮ್ಮ ಹಿರಿಯರು ಇವತ್ತು ನಾವು ಅದ್ರ ಸಹಿತ ಒಂದಿಷ್ಟು ಮನೋವಿಚಾರ ಬೆಳೆಸ್ಕೊಂಡು ಇಂಥ ವಿಚಾರಗಳ ಬಗ್ಗೆ ನಮ್ಮ ಮಕ್ಕಳಿಗೆ ಬೋಧನೆ ಮಾಡ್ಕೊಂಡು ಎಚ್ಚರದಿಂದ ಇರಬೇಕಂತ ಒಂದು ಸಣ್ಣ ನನ್ನ ಅಭಿಪ್ರಾಯ. ನಿಮಗೇನು ಅನ್ನಿಸ್ತದ? ಆದರೆ ಕೊನೆಯಿಂದ ನಡೆದು ಹೋಗ್ಯದ ಅಂತ ಹೇಳ್ತಾ, ಈ ಕೊನೆಗೆ ಕಾರಣರು ಯಾರು? ಆ ಹುಡುಗನ, ಆ ಹುಡುಗನಿದ್ದಂಥ ಸಮಾಜನ, ಆ ಸಮಾಜ ಸುತ್ತಮುತ್ತ ಇರುವಂಥ ಒಂದಿಷ್ಟು ಕೌಟುಂಬಿಕ ಪರಿಸ್ಥಿತಿನ, ಎಲ್ಲದಕ್ಕೂ ಇವತ್ತು ಮನೋವೈಶಾಲ್ಯ ಬೆಳೆಸ್ಕೊಳ್ಳೋದು ಭಾಳ ಅವಶ್ಯದ. ಇಲ್ಲಾಂದ್ರೆ ಇಂಥ ಹತ್ಯೆಗಳು ಬೆಳೆದ ಮೇಲೆ ಆಗ್ತದೆ ಇರ್ತಾವೆ. ಇದಕ್ಕೆ ಉತ್ತರೂ ಇಲ್ಲ. ಕೆಲವು ಮರ್ಯಾದೆ ಹತ್ಯೆ ಅಂತೀವಿ, ಮತ್ತೊಂದು ಏನೋ ಅಂತೀವಿ, ಮುಚ್ಚೋಕೆ ಪ್ರಯತ್ನ ಮಾಡ್ತೀವಿ. ಇದನ್ನು ನಡೆದಾಗ ಇದು ನಡೆದ ಮತ್ತೊಂದು ಕಡೆ ನಡೆದ ಪಾಪ ಅಪ್ರಾಪ್ತ ಬಾಲಕನಿಗೂ ಸಹಿತ ನಾಳೆ ಭವಿಷ್ಯ ಭಾಳ ಕಗ್ಗಂಟಾಗ್ಬೋದು ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಅರ್ಥ ತಿಳಿಸಿದ್ದಾರೆ. ಇದು ಸತ್ಯದ ಕೈಗಳಲ್ಲಿ ಒಂದರೇಳು.